सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಏಪ್ರಿಲ್ ಮೊದಲ ವಾರದಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾ ಇದೆ. ಯಾರಿಗೆಲ್ಲ ಆಸಕ್ತಿ ಇದೆಯೋ ಅವರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ. ಹಾಗೆ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ದ್ವಾದಶ ರಾಶಿಗಳಿಗೆ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯು 12ನೇ ಮನೇಲಿ ಕೂತ್ಕೊಂಡಿದ್ದಾರೆ. ಶುಕ್ರ 12ನೇ ಮನೇಲಿ ಇರೋದ್ರಿಂದ ಈ ತಿಂಗಳು ಸಿಕ್ಕಾಪಟ್ಟೆ ಖರ್ಚು ಮಾಡ್ತೀರಾ. ಯಾಕಂದ್ರೆ ಶುಕ್ರ ಅಂದ್ರೇನೆ ಆಸೆ, ವ್ಯಯಸ್ಥಾನದಲ್ಲಿ ನಿಮ್ಮ ಆಸೆಗಳನ್ನ ಈಡೇರಿಸಿಕೊಳ್ಳೋದಕ್ಕೆ ಹಣವನ್ನ ಖರ್ಚು ಮಾಡ್ತೀರಾ. ಆದಷ್ಟು ಖರ್ಚು ಮಾಡುವಾಗ ಸ್ವಲ್ಪ ಜಾಗ್ರತೆ, ಯಾಕಂದ್ರೆ ಲಿಮಿಟ್ ಇಲ್ಲದೆ ಖರ್ಚು ಮಾಡೋ ಹಾಗೆ ಮಾಡ್ಬಿಡ್ತಾನೆ ಶುಕ್ರ ಗ್ರಹ. ಹಾಗೆ 15ನೇ ತಾರೀಕಿಗೆ ಸೂರ್ಯನು 12ನೇ ಮನೆಗೆ ಬಂದ್ಬಿಡ್ತಾನೆ. ಅವಾಗ ಇನ್ನೂ ಜಾಸ್ತಿ ಖರ್ಚುಗಳಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಖರ್ಚಿನ ಕಡೆ ಗಮನ ಕೊಡಿ. 12ನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ಕೆಲಸಗಳು ಸ್ವಲ್ಪ ನಿಧಾನ ಆಗ್ಬೋದು, ಆದ್ರೆ ಕಂಪ್ಲೀಟ್ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಕೆಲಸ ಮಾಡೋಕ್ ಮನ್ಸಿರಲ್ಲ. ಶುಕ್ರ 12th ಹೌಸಲ್ಲಿ ಇರೋದ್ರಿಂದ ಏನೋ ಒಂದ್ ಸ್ವಲ್ಪ ಆಲಸ್ಯ, ಬೇಸರ, ಕೆಲವ್ರ ಮೇಲೆ ಜಿಗುಪ್ಸೆ, ಕೆಲವ್ರು ನೋಡಿ ಅವ್ರಿಗಿರೋ ಸಮಸ್ಯೆಗೆ ಎಲ್ಲಾರ ಮೇಲೂ ಕೂಗಾಡ್ತಿರ್ತಾರೆ. ಆತರ ಸ್ವಲ್ಪ ನಿಮ್ಗೇನೋ ಕಷ್ಟ ಆಗ್ತಾ ಇದೆ, ಬೇರೆಯವ್ರು ಹೆಲ್ಪ್ ಮಾಡ್ತಾ ಇಲ್ಲ ಜೊತೆಲಿರೋರು ಅನ್ನೋಂತ ಅವ್ರ ಮೇಲೆ ನಿಮಗೆ ಬೇಜಾರಾಗ್ತಾ ಇರುತ್ತೆ. ಯಾರ ಒಂದು ಸಹಾಯವನ್ನ ನಾವು ನಿರೀಕ್ಷೆ ಮಾಡಬಾರ್ದು. ನಾವು ನಿರೀಕ್ಷೆ ಮಾಡಿದಾಗ ಅದು ಸಿಗದೆ ಹೋದಾಗ ನಿರಾಸೆ ಆಗತ್ತೆ. ಆ ನಿರಾಸೆಯಿಂದ ದುಃಖ, ದುಃಖದಿಂದ ಕೋಪ, ಕೋಪದಿಂದ ದ್ವೇಷ, ಇದೆಲ್ಲ ಬರೋದದು. ಅದಕ್ಕೆ ನಿರೀಕ್ಷೆ ಇಟ್ಕೋಬಾರ್ದು ಯಾರ ವಿಚಾರದಲ್ಲೂ ಕೂಡ. ಯಾರಿಂದ ನಿರೀಕ್ಷೆ ಮಾಡ್ಬೋದು? ಪರಮಾತ್ಮನಿಂದ ನಿರೀಕ್ಷೆ ಮಾಡ್ಬೋದು. ಅವನು ಕೂಡ ನಿಮ್ಮ ಕರ್ಮವನ್ನ ನೋಡ್ಬಿಟ್ಟು ಕೊಡ್ತಾನೆ. ಸುಮ್ನೆ ನೀನ್ ಕೂತಿದ್ದ ಜಾಗಕ್ಕೆಲ್ಲ ಕೊಡಲ್ಲ. ಹಾಗಾಗಿ ಸ್ವಲ್ಪ ಕೆಲಸದ ಕಡೆ ಗಮನ ಕೊಡಿ. ಇನ್ನು 2ನೇ ಮನೆ ಅಧಿಪತಿ ಬುಧ ಗ್ರಹ ಲಾಭದಲ್ಲಿದ್ರು ಕೂಡ ನೀಚ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ದುಡ್ಡು ಬರುತ್ತೆ ಅನ್ನೋ ತರ ಆಗತ್ತೆ, ಆದ್ರೆ ಬರಲ್ಲ. ಅಂದ್ರೆ ಬರ್ಬೇಕಾಗಿತ್ತು ದುಡ್ಡು, ಇನ್ನೇನ್ ಬಂತು, ಖಂಡಿತ ಬರುತ್ತೆ ಅನ್ನೋ ಒಂದು ಭರವಸೆಯಲ್ಲಿ ಇರ್ತೀರ. ಆದ್ರೆ ಕೊನೆ ಮೂಮೆಂಟ್ ಅಲ್ಲಿ ಅದು ಬರಲ್ಲ. ಯಾಕಂದ್ರೆ ಅಲ್ಲಿ ಅವನು ಲಾಭದಲ್ಲಿದ್ರು ಕೂಡ ನೀಚನಾಗಿರೋದ್ರಿಂದ ಶುಭ ಫಲವನ್ನ ಕೊಡೋದಿಲ್ಲ ಬುಧ ಗ್ರಹ. ಹಾಗೆ ಕುಟುಂಬ ಸ್ಥಾನಾಧಿಪತಿಯಾಗಿ ಶನಿಯ ಜೊತೆಯಲ್ಲಿ ಕುತ್ಕೊಂಡಿರುವಂತಹ ಬುಧನಿಂದಾಗಿ ಅವನು ನೋಡಿ 15ನೇ ತಾರೀಕುವರೆಗೂ ರವಿ ಶನಿ ಇಬ್ಬರ ಜೊತೆನೆ ಕುತ್ಕೊಂಡಿರ್ತಾನೆ. ಬುಧನಿಗೆ ರವಿನೂ ಶತ್ರು ಅಲ್ಲ, ಶನಿನೂ ಶತ್ರು ಅಲ್ಲ. ಆದ್ರೂ ಕೂಡ ಇಲ್ಲಿ ರವಿ ಶನಿ ಶತ್ರುಗಳು. ಇವರಿಬ್ಬರ ಕಿತ್ತಾಟದಲ್ಲಿ ಅವನು ಪಾಪ ಇಬ್ಬರ ಜಗಳದಲ್ಲಿ 3ನೇವನು ಬಡವಾದ ಅಂತ ಹೇಳ್ತಾರಲ್ಲ, ಹಂಗಾಗತ್ತೆ ಅವನ ಪರಿಸ್ಥಿತಿ. ಹಾಗಾಗಿ ಮನೆಯಲ್ಲಿ ಒಂಥರ ಅಶಾಂತಿಯ ವಾತಾವರಣ ಇರುತ್ತೆ. ಕೆಲವರ ವಿಷಯದಲ್ಲಿ ತುಂಬಾ ಬೇಸರ ಆಗ್ತಾ ಇರುತ್ತೆ. ಅದರಲ್ಲೂ ಮುಖ್ಯವಾಗಿ ನಿಮ್ಮ ತಂದೆಯ ವಿಚಾರದಲ್ಲಿ. ಯಾಕಂದ್ರೆ ಪಿತೃಕಾರಕ ರವಿ ಗ್ರಹ ಇಲ್ಲಿ ಶನಿ ಜೊತೆ ಕುತ್ಕೊಂಡ್ಬಿಟ್ಟಿದ್ದಾನೆ. ಆಪೋಸಿಟ್ ನೋಡಿ, ಸೂರ್ಯನ ದಿಕ್ಕು ಯಾವುದು? ಪೂರ್ವ. ಅದ್ರ ಆಪೋಸಿಟ್ ಪಶ್ಚಿಮ. ಶನಿ ಮತ್ತೆ ಸೂರ್ಯ ಒಂದೇ ಮನೇಲಿದ್ದಾಗ ಅದು ಒಳ್ಳೆ ಕಾಂಬಿನೇಷನ್ ಅಲ್ಲ. ಈ ಏಪ್ರಿಲ್ 14ನೇ ತಾರೀಕುವರೆಗೂ ಒಂದ್ ರೀತಿ ಮನಸ್ಸಿಗೆ ತುಂಬಾ ಹಿಂಸೆ ಆಗ್ತಾ ಇರತ್ತೆ. ಆ ಕುಟುಂಬನೇ ಒಂಥರ ಕ್ಲಿಷ್ಟತೆ ಅನಿಸ್ತಾ ಇರತ್ತೆ. ಅಯ್ಯೋ ಯಾಕಪ್ಪ ದೇವ್ರೆ, ಈ ಫ್ಯಾಮಿಲಿ ನನ್ನ ತಗೊಂಬಂದ್ ಹಾಕ್ತೆ ಅನಿಸ್ತಿರತ್ತೆ. ಈ ಕುಟುಂಬ ಯಾಕೆ ಕೊಟ್ಟೆ ಅನ್ನೋಷ್ಟು ಬೇಸರಗಳಾಗ್ತಿರತ್ತೆ. ಯಾಕಂದ್ರೆ ಒಂದು ಜಗಳಗಳಾಗ್ತಾ ಇರತ್ತೆ, ಮನಸ್ತಾಪಗಳಾಗ್ತಾ ಇರತ್ತೆ. ಹಾಗೆ ಒಂದ್ ರೀತಿ ಅಶಾಂತಿ ಉಂಟಾಗ್ತಾ ಇರುತ್ತೆ. ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಇಲ್ಲ, ಒಂಥರ ಕಷ್ಟ ಆಗ್ತಾ ಇದೆ. ಅಥವಾ ಜಗಳ, ಒಬ್ರಿಗೊಬ್ರಿಗೆ ಮನಸ್ತಾಪಗಳು, ಎಲ್ಲಿ ಜೋರಾಗಿ ಜಗಳ ಆಡ್ಬಿಡ್ತಾರೋ ಅನ್ನೋ ತರ ಫೀಲ್ ಆಗ್ತಾ ಇರುತ್ತೆ. ಯಾಕೆಂದ್ರೆ ಇಲ್ಲೇನಾಗುತ್ತೆ, 2ನೇ ಮನೆ ಅಧಿಪತಿ ಬುಧನ್ ಜೊತೆನಲ್ಲಿ 3 ಗ್ರಹಗಳು, ರವಿ ಶನಿ ಮತ್ತು ಕುಜ ಗ್ರಹ, 3 ಗ್ರಹಗಳು. ಅದ್ರಲ್ಲೂ ಕುಜ ಅಂತೂ ಕೋಪ ಜಾಸ್ತಿ ಮಾಡ್ತಾನೆ, ಜೊತೆಗೆ ಸಡನ್ ಆಗಿ ಜಗಳಗಳಾಗೋಂಗ್ ಮಾಡ್ಬಿಡ್ತಾನೆ. ಮಾತಿನಿಂದ ಪ್ರಾಬ್ಲಮ್, ನೀವೇನಾದ್ರೂ ಮಾತಾಡಿದ್ರು ಸಮಸ್ಯೆ ಆಗತ್ತೆ. ಹಾಗಾಗಿ ಕುಟುಂಬದ ವಿಷಯದಲ್ಲಿ ತುಂಬಾ ಬೇಸರಗಳಾಗ್ತಾ ಇರತ್ತೆ. ಕುಟುಂಬದಲ್ಲಿರುವ ಸದಸ್ಯರ ನಡುವೆ ಮನಸ್ತಾಪಗಳು, ಅವರ ವಿಷಯದಲ್ಲಿ ನಿಮ್ಗೆ ಬೇಸರ, ಕುಟುಂಬ ಸೌಖ್ಯದ ಒಂದು ಕೊರತೆ ಈ ತಿಂಗಳಿನಲ್ಲಿ ಹೆಚ್ಚು ಕಾಡುತ್ತೆ. ಆದ್ರೆ 15ನೇ ತಾರೀಕಿಗೆ ಸೂರ್ಯ ಮೇಷರಾಶಿಗೆ ಬರ್ತಾನೆ. ಸ್ವಲ್ಪ ಪರವಾಗಿಲ್ಲ, ತುಂಬಾ ಅಂತಲ್ಲ. ಯಾಕಂದ್ರೆ ಇಲ್ಲಿ ಬುಧನ್ ಜೊತೆ ರವಿ ಕುಜ ಮತ್ತೆ ಶನಿ ಇದ್ದೇ ಇರ್ತಾರೆ. ಆದ್ರೆ ರವಿ ಒಬ್ಬ ಆಚೆ ಬರ್ತಾನೆ. ಮೀನರಾಶಿ ಬಿಟ್ಟು ಮೇಷರಾಶಿಗೆ ಬಂದ್ಮೇಲೆ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ
ಏನೋ ಸಮಾಧಾನವಾಗಿದೆ ಅನ್ನೋ ತರ ಇರುತ್ತೆ. ಈ ಪರಿಸ್ಥಿತಿನ ಬಹಳ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು. ಕೆಲವು ಮಂತ್ರಗಳನ್ನ ಹೇಳ್ಕೊಳ್ಳಿ, ಕೆಲವು ಧಾನ್ಯಗಳ ದಾನ ಕೊಡಿ. ಯಾಕಂದ್ರೆ ಈಗ ನೀವೇ ಸುಮ್ಮನೆ ಇರ್ತೀರ ಅನ್ಕೊಳ್ಳಿ, ಆದ್ರೆ ಮನೇಲಿ ಇರ್ತಕ್ಕಂಥವ್ರು ಅವ್ರವರೇ ಜಗಳ ಆಡ್ಕೊಳ್ಳುವಾಗ ನೀವೇನೂ ಮಾಡಕ್ಕಾಗದ ಪರಿಸ್ಥಿತಿ. ಈಗ ನಿಮ್ಮಿಂದ ಸಮಸ್ಯೆ ಆಗತ್ತೆ ಅನ್ನೋದಾದ್ರೆ ಓಕೆ, ನಾವು ಸುಮ್ಮನೆ ಇದ್ಬಿಡೋಣ. ಬಟ್ ಅವ್ರವ್ರಿಗೆ ಆಗಲ್ಲ, ಈ ಪ್ರಾಬ್ಲಮ್ ಆಗತ್ತೆ. ಈ ಮಧ್ಯದಲ್ಲಿ ನಿಮ್ಮ ತಂದೆಯವರ ಆರೋಗ್ಯದಲ್ಲಿ ತೊಂದರೆಗಳು ಬರಬಹುದು, ನಿಮ್ಮ ತಾಯಿಯವರ ಆರೋಗ್ಯದಲ್ಲೂ ತೊಂದರೆಗಳು ಬರುತ್ತೆ. ಯಾಕಂದ್ರೆ ಮಾತೃಸ್ಥಾನಾಧಿಪತಿ ಸೂರ್ಯ, ಪಿತೃಸ್ಥಾನಾಧಿಪತಿ ಶನಿ ಒಂದೇ ಮನೇಲಿ ಇರ್ತಾರೆ. 15ನೇ ತಾರೀಕುವರೆಗೂ ಸ್ವಲ್ಪ ಕಿರಿಕಿರಿ, ಕಷ್ಟಗಳು, ಸಮಸ್ಯೆಗಳು ಇದೆಲ್ಲ ಸಹಜವಾಗಿ ಇರುತ್ತೆ. ಎಷ್ಟು ತಾಳ್ಮೆಯಿಂದ ಇರ್ತಿರೋ, ಎಷ್ಟು ಬಹಳ ಹುಷಾರಾಗಿ ಈ ಒಂದು ಪರಿಸ್ಥಿತಿಯನ್ನು ನಿಭಾಯಿಸ್ತಿರೋ ಅಷ್ಟು ಒಳ್ಳೇದು. ಇದ್ರ ಜೊತೆಗೆ ನಿಮಗೆ ಚತುರ್ಥಾಧಿಪತಿ ಸೂರ್ಯ ಗ್ರಹ 14ನೇ ತಾರೀಕುವರೆಗೂ ಲಾಭಸ್ಥಾನದಲ್ಲಿ ಸ್ಥಿತನಾಗಿರ್ತಾನೆ. ಏನಾದ್ರೂ ಮನೆ ತಗೋಬೇಕು, ನಿವೇಶನ ತಗೋಬೇಕು, ವಾಹನ ತಗೋಬೇಕು ಅಂದ್ರೆ ಅಷ್ಟ್ರೊಳಗಡೆ ತಗೊಂಡ್ಬಿಡಿ. 15ನೇ ತಾರೀಕು ಮೇಲೆ ತಗೊಳಕ್ ಆಗಲ್ಲ ಅಂತಲ್ಲ, ತಗೊಳ್ಳೋದಕ್ಕೆ ಅಷ್ಟು ಅನುಕೂಲ ಆಗಲ್ಲ, ಏನೋ ಅಡೆತಡೆ ಆಗತ್ತೆ 1 ತಿಂಗಳು, ಆಮೇಲೆ ಮತ್ತೆ ತಗೊಳ್ಳೋದಕ್ಕೆ ಅನುಕೂಲ ಆಗತ್ತೆ ಬಿಡಿ. ಬಟ್ ಈ 15ನೇ ತಾರೀಕು ಮೇಲೆ ಪ್ರಾಪರ್ಟಿ ಸೇಲ್ ಮಾಡೋದಕ್ಕೆ ಬಹಳ ಅನುಕೂಲ. ನೀವೇನಾದ್ರೂ ಹಳೆ ವಾಹನ ಸೇಲ್ ಮಾಡ್ತಾ ಇದ್ದೀರಾ, ಮತ್ತೆ ಸೈಟ್ ಸೇಲ್ ಮಾಡ್ತಾ ಇದ್ದೀರಾ, ಅಥವಾ ಮನೆ ಸೇಲ್ ಮಾಡ್ತಾ ಇದ್ದೀರಾ ಅಂದ್ರೆ 15ನೇ ತಾರೀಕಿಗೆ ಸೂರ್ಯನು 12ನೇ ಮನೆಗೆ ಉಚ್ಚ ಕ್ಷೇತ್ರಕ್ಕೆ ಬಂದ್ಮೇಲೆ ಒಳ್ಳೆ ಬೆಲೆಗೆ ನಿಮ್ಮ ಒಂದು ಪ್ರಾಪರ್ಟಿ ಸೇಲ್ ಆಗೋದು. ಮನೆ ಆಗಿರ್ಬೋದು, ಸೈಟ್ ಆಗಿರ್ಬೋದು, ನಿವೇಶನ ಆಗಿರಬಹುದು, ಸೇಲ್ ಆಗೋದ್ರ ಮೂಲಕ ಹಣ ನಿಮ್ ಕೈಗೆ ಬರುವಂತದ್ದಾಗತ್ತೆ. ಇದು ಸೂರ್ಯನಿಂದ ಬರ್ತಕ್ಕಂಥ ಕೆಲವು ಶುಭ ಫಲಗಳು. ಇನ್ನು ಪಂಚಮಾಧಿಪತಿ ಬುಧ ಗ್ರಹ ನೀಚ ಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ. ಲಾಭದಲ್ಲಿದ್ರು ನೀಚ ಸ್ಥಾನ, ಆದರೆ ಪಂಚಮವನ್ನ ನೋಡ್ತಾ ಇದ್ದಾನೆ ಬುಧ ಗ್ರಹ. ಪಂಚಮ ಅವನ ಉಚ್ಚ ಕ್ಷೇತ್ರವಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಶುಭ ಫಲ. ನಿಜ ಹೇಳ್ಬೇಕು ಅಂದ್ರೆ ಶನಿ ಕೂಡ ವಿದ್ಯಾಭ್ಯಾಸಕ್ಕೆ ತುಂಬಾ ಶುಭ ಫಲ ಕೊಡ್ತಾರೆ. ಶನಿ ಗ್ರಹ ಜಾತಕದಲ್ಲಿ ತುಂಬಾ ಚೆನ್ನಾಗಿದ್ರೆ ಆ ವಿದ್ಯಾರ್ಥಿ ತುಂಬಾ ಎಫರ್ಟ್ ಹಾಕುವಂತವನು, ಮತ್ತೆ ತುಂಬಾ ಕಷ್ಟಪಟ್ಟು ಓದುವಂತಹ ಹುಡುಗ ಆಗಿರ್ತಾನೆ ಅಥವಾ ವಿದ್ಯಾರ್ಥಿನಿ ಆಗಿರ್ತಾಳೆ. ಅದೇ ಶನಿ ಪೀಡಿತನಾದ ಅನ್ಕೊಳ್ಳಿ, ರಾಹು ಇಂದನೋ ಅಥವಾ ಇನ್ನೊಂದು ಪಾಪಗ್ರಹದಿಂದನೋ ಪೀಡಿತನಾದಾಗ ಅಶಿಸ್ತು ಇರುತ್ತೆ, ಸೋಮಾರಿತನ ಜಾಸ್ತಿ ಆಗತ್ತೆ, ಅದು ಎಜುಕೇಶನ್ ಪ್ರಾಬ್ಲಮ್ ಆಗುತ್ತೆ. ನೋಡಿ, ಎಲ್ಲಾ ತರ ಫಲನೂ ಕೊಡ್ತಾರೆ. ಅವ್ರು ಹೇಗಿದ್ದಾರೆ ಜಾತಕದಲ್ಲಿ ಅದು ಇಂಪಾರ್ಟೆಂಟ್. ಬಟ್ ಈ ತಿಂಗಳಲ್ಲಿ ವಿದ್ಯಾಭ್ಯಾಸದಲ್ಲಿ ಏನು ತೊಂದರೆ ಇಲ್ಲ ವೃಷಭ ರಾಶಿಯವರಿಗೆ. ಹಾಗೆ 6ನೇ ಮನೆ ಅಧಿಪತಿ ಶುಕ್ರ ಗ್ರಹ 12ನೇ ಮನೆಯಲ್ಲಿರೋದ್ರಿಂದ ಕೆಲಸದಲ್ಲಿ ಏನೋ ಬದಲಾವಣೆ ಆಗುವಂತಹ ಸಾಧ್ಯತೆ, ಕೆಲವರು ಕೆಲಸ ಬಿಡುವಂತಹ ಸಾಧ್ಯತೆ, ಬೇರೆ ಕೆಲಸಕ್ಕೆ ಪ್ರಯತ್ನ ಮಾಡುವಂಥದ್ದು, ಈ ತರದ್ದೇನೋ ಉದ್ಯೋಗದಲ್ಲಿ, ಇದು ಪ್ರೈವೇಟ್ ಜಾಬ್ ಅಲ್ಲಿರೋರ್ಗೆ ಅನ್ವಯ ಆಗುತ್ತೆ, ಸರ್ಕಾರಿ ಉದ್ಯೋಗದಲ್ಲಿರೋರ್ಗಲ್ಲ. ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರುವಂತವ್ರಿಗೆ ಕೆಲಸದಲ್ಲಿ ಏನೋ ಒಂದು ಬದಲಾವಣೆ ಆಗುತ್ತೆ. ಬದಲಾವಣೆ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಭಯ ಅನ್ಸುತ್ತೆ, ಆಮೇಲೆ ಸರಿ ಹೋಗುತ್ತೆ. ಸಪ್ತಮಾಧಿಪತಿ ಲಾಭದಲ್ಲಿರೋದ್ರಿಂದ ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೆ ಲಾಭ ಚೆನ್ನಾಗಿದೆ. ಹಾಗೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಇನ್ನೂ ಚೆನ್ನಾಗಿದೆ ಅಂತ ಹೇಳ್ಬೋದು. ಬಟ್ ಸಪ್ತಮಾಧಿಪತಿ ಶನಿ ಜೊತೆ ಇರೋದ್ರಿಂದ ನಿಮ್ಮ ಸಂಗಾತಿಯ ಜೊತೆಯಲ್ಲಿ ಮನಸ್ತಾಪಗಳು, ಅವರ ನಡವಳಿಕೆಗಳು ನಿಮ್ಗೆ ಇಷ್ಟ ಆಗ್ತಾ ಇಲ್ಲ, ಅವರ ಮಾತು ನಿಮ್ಗೆ ಇಷ್ಟ ಆಗ್ತಾ ಇಲ್ಲ, ಏನೋ ಒಂದು ಕಾರಣಕ್ಕೆ ಬೇರೆಯವರ ವಿಚಾರ, 3ನೇಯವರ ವಿಚಾರಕ್ಕೆ ಜಗಳ ಆಗ್ತಾ ಇರುತ್ತೆ. ಯಾಕೆಂದ್ರೆ ಕುಜನ್ ಜೊತೆ ಶನಿ ಇದನ್ನಲ್ಲ, ಬೇರೆಯವರ ವಿಚಾರಕ್ಕೆ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗುವಂತದ್ದಾಗತ್ತೆ. ನೀವು ಒಂದ್ ರೀತಿ ಹೇಗೆ ಅಂದ್ರೆ ಸುಮ್ಮನೆ ಇರುವಂತದ್ದು, ಅಂದ್ರೆ ನೀವೇ ವಾಪಸ್ ಈಗ ಆ ಕಡೆಯಿಂದ ಮಾತುಗಳು ಬಂದಾಗ ನಿಮ್ಗೆ ರಿಯಾಕ್ಟ್ ಮಾಡ್ಬೇಕು ಅನ್ಸುತ್ತೆ, ಕೋಪ ಬರುತ್ತೆ. ಬಟ್ ಆ ಟೈಮಲ್ಲಿ ಏನು ಮಾಡಬೇಡಿ, ಅದು ಸ್ವಲ್ಪ ಟೈಮ್ ತಗೊಳ್ಳಿ. ಏನು ಕೇಳಲೇಬೇಡಿ ಅಂತಲ್ಲ, ಇವಾಗ ಅವ್ರು ಏನೋ ನಿಮ್ಗೆ ಬೇಜಾರಾಗೋ ತರ ಮಾತಾಡಿದ್ರೆ ಅಟ್ಲೀಸ್ಟ್ 1 ದಿನ ತಗೊಂಡು ಮಾರನೇ ದಿನ ಮಾತಾಡಿ ಅದ್ರ ಬಗ್ಗೆ. ನೀವೇನಾದ್ರೂ ಹೇಳ್ಬೇಕು ಅಂತಿದ್ರೆ, ಕ್ಲಾರಿಟಿ ಕೊಡ್ಬೇಕು ಅಂತಿದ್ರೆ. ಯಾಕಂದ್ರೆ ಆ ಕ್ಷಣಕ್ಕೆ ಏನಾಗುತ್ತೆ, ನೀವು ಮಾತಾಡಿದ್ರು ಕೂಡ ಅದು ತಪ್ಪಾಗ್ಬಿಡುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದಿರಿ. ಹಾಗೆ ಲಾಭಾಧಿಪತಿ ಅಷ್ಟಮಾಧಿಪತಿ ಆದಂತಹ ಗುರುಗ್ರಹ 2ನೇ ಮನೇಲಿರೋದ್ರಿಂದ ಖರ್ಚುಗಳೆಷ್ಟೇ ಆದ್ರೂ ಕೂಡ ಹಣಕಾಸಿನ ವಿಷಯದಲ್ಲಿ ತೊಂದರೆ ಅಂತ ಏನಿಲ್ಲ. ದುಡ್ಡು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಹಂಗಿರುತ್ತೆ. ಇವಾಗ ದುಡ್ಡು ಬರುತ್ತೆ ಈ ಕೈಗೆ, ಆದ್ರೆ ಉಳಿಯೋದೇ ಇಲ್ವಲ್ಲ ಅನಿಸ್ತಾ ಇರುತ್ತೆ. ಭಾಗ್ಯಾಧಿಪತಿ ಮತ್ತು ದಶಮಾಧಿಪತಿ ಆದ ಶನಿಗ್ರಹ ಲಾಭದಲ್ಲಿರೋದ್ರಿಂದ ಉದ್ಯೋಗದ ವಿಷಯದಲ್ಲಿ ಲಾಭ ಇರುತ್ತೆ. ಕಷ್ಟ ಆದ್ರೂ ಕೂಡ, ನಿಧಾನ ಆದ್ರೂ ಕೂಡ ಕೆಲಸ ಕಂಪ್ಲೀಟ್ ಆಗತ್ತೆ. ಅದು ಕೂಡ ಒಂದ್ ರೀತಿ 14ನೇ ತಾರೀಕುವರೆಗೂ ಕೆಲಸದಲ್ಲಿ ತುಂಬಾ ಪ್ರೆಷರ್ ಇರುತ್ತೆ, ಒತ್ತಡ ಇರುತ್ತೆ. ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಅಷ್ಟೇ, ಮತ್ತೆ ಪ್ರೈವೇಟ್ ಜಾಬ್ ಅಲ್ಲಿರೋರ್ಗೂ ಅಷ್ಟೇ. ಕೆಲಸ ಸ್ವಲ್ಪ ಪ್ರೆಷರ್ ಅನ್ನಿಸ್ತಿರುತ್ತೆ, ಜಾಸ್ತಿ ಜವಾಬ್ದಾರಿ, ನಿಮ್ಮ ಬಾಸ್ ಕಡೆಯಿಂದ ಸ್ವಲ್ಪ ಕಿರಿಕಿರಿ. ಯಾಕಂದ್ರೆ ಶನಿ, ಸೂರ್ಯ, ಕುಜ, ಬುಧ ಇಷ್ಟು ಗ್ರಹಗಳು ಒಂದೇ ಮನೇಲಿ ಇರ್ತಾರಲ್ಲ, ಹಾಗಾಗಿ ಈ ತರ ಆಗ್ತಾ ಇರುತ್ತೆ. 15ನೇ ತಾರೀಕು ಮೇಲೆ
ಆ ಒಂದು ಪ್ರೆಷರ್ ಆಗಿರಬಹುದು, ಕಿರಿಕಿರಿ ಆಗಿರ್ಬಹುದು, ಇದೆಲ್ಲ ಕಮ್ಮಿ ಆಗ್ಬಿಡುತ್ತೆ. ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀರಾ. ಈ ರೀತಿ ಇದೆ ಈ ತಿಂಗಳು ನಿಮ್ಮ ಒಂದು ಗೋಚಾರ ಫಲ. ಬಟ್ ಪರಿಹಾರ ಏನ್ ಮಾಡ್ಕೋಬೇಕು? ಮೊದಲನೇದಾಗಿ ಬುಧನಿಗೆ ಪರಿಹಾರ ಮಾಡ್ಕೊಳ್ಳಿ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ತಾರೆ. ವಾಕ್ಸ್ಥಾನಾಧಿಪತಿ ಮಾತಿಗೂ ಕಾರಕ, ನಾವು ಊಟ ಮಾಡ್ತೀವಲ್ಲ ಅದಕ್ಕೂ ಕಾರಕನೇ. ಹಾಗಾಗಿ ಈ ಬುಧನಿಗೆ ಪರಿಹಾರ ಮಾಡ್ಕೊಳ್ಳಿ. ನೀವು ಆಡುವಂತಹ ಮಾತು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಅಶಾಂತಿಯನ್ನ ನಿವಾರಣೆ ಮಾಡುವಂತಿರಬೇಕು. ಆ ರೀತಿ ಮಾತಾಡ್ಬೇಕು. ವಾಕ್ಸ್ಥಾನದಲ್ಲಿ ಗುರು ಇದ್ದಾನೆ, ಶುಭ. ಆದ್ರೆ ಅದ್ರ ಜೊತೆಗೆ ಇಲ್ಲಿ ಬುಧ, ಮಾತಿಗೆ ಕಾರಕ ಬುಧ, ಅವನ ಅನುಗ್ರಹ ಬೇಕೇ ಬೇಕು ಕುಟುಂಬದಲ್ಲಿ ನೆಮ್ಮದಿ ಶಾಂತಿಗೋಸ್ಕರ. ಹಾಗಾಗಿ ಈ ತಿಂಗಳು ಏನ್ ಮಾಡ್ಬೇಕು ಅಂದ್ರೆ ಪ್ರತಿದಿನ ಒಂದು ಹಿಡಿ ಹೆಸರು ಕಾಳನ್ನ ತೆಗೆದಿಡ್ತಾ ಇರಿ. ಒಂದ್ ತಿಂಗಳಾದ್ಮೇಲೆ ಬುಧವಾರದ ದಿನ ದೇವಸ್ಥಾನಕ್ಕೆ ಹೋಗ್ಕೊಳ್ಳಿ. ಹಾಗೆ ಹನುಮಾನ್ ಚಾಲಿಸ ಮಂತ್ರವನ್ನ ಪ್ರತಿನಿತ್ಯ ಹೇಳ್ಕೊಳ್ಳಿ. ಲಕ್ಷ್ಮಿ ಅಷ್ಟೋತ್ತರ, ಕನಕಧಾರ ಸ್ತೋತ್ರ, ಇದನ್ನ ಪ್ರತಿದಿನ ಹೇಳ್ಕೊಳ್ಳಿ. ಯಾಕಂದ್ರೆ ಶುಕ್ರ 12ನೇ ಮನೇಲಿ ಇರೋದ್ರಿಂದ ವಿಪರೀತ ಖರ್ಚು ಮಾಡ್ತೀರಾ, ವಿಪರೀತ ದುಡ್ಡು ನಿಮ್ಮ ಹತ್ರ ಪೋಲಾಗ್ತಾ ಇರುತ್ತೆ, ವೇಸ್ಟ್ ಆಗಿ ಖರ್ಚಾಗ್ತಾ ಇರುತ್ತೆ. ಅಯ್ಯೋ ಇದಕ್ಕೆ ಇಷ್ಟೊಂದು ದುಡ್ಡು ಕೊಟ್ಟು ತಗೊಬಂದ್ಬಿಟ್ನಲ್ಲ ಅನ್ನೋ ತರನೇ ಆಗ್ತಾ ಇರುತ್ತೆ ಪ್ರತಿಯೊಂದು ಕೂಡ. ಹಾಗಾಗಿ ಕನಕಧಾರ ಸ್ತೋತ್ರ ಮತ್ತು ಲಕ್ಷ್ಮಿ ಅಷ್ಟೋತ್ತರವನ್ನ ಹೇಳ್ಕೊಳ್ಳೋದ್ರಿಂದ ಖರ್ಚಿನ ಬಗ್ಗೆ ಹಿಡಿತ ಬರುತ್ತೆ. ಲಕ್ಷ್ಯ, ಲಕ್ಷ್ಮಿ ಅಂದ್ರೆ ಲಕ್ಷ್ಯ, ಎಲ್ಲ ಬರೀ ದುಡ್ಡು ಅಂತ ಅನ್ಕೋತಾರೆ. ಲಕ್ಷ್ಮಿ ಅಂದ್ರೆ ಲಕ್ಷ್ಯ. ನಿಮ್ಮ ಲಕ್ಷ್ಯ ಆ ಕಡೆ ಇರ್ಬೇಕು. ಅಯ್ಯೋ ನಾನು ಎಷ್ಟು ಖರ್ಚು ಮಾಡ್ತಾ ಇದ್ದೀನಿ, ಅಯ್ಯೋ ನಾನು ಯಾಕೆ ಇಷ್ಟೊಂದು ಖರ್ಚು ಮಾಡ್ತಿದ್ದೀನಿ. ನಿಮ್ಮ ಲಕ್ಷ್ಯ ಕರೆಕ್ಟ್ ಆಗಿರ್ಬೇಕು. ನೀವು ಪೂಜೆ ಮಾಡ್ಬೇಕಾದ್ರೂ ಲಕ್ಷ್ಯ ಇರ್ಬೇಕಲ್ವಾ. ಎಲ್ಲಾದ್ರಲ್ಲೂ ಕೂಡ ಗಮನ ಹರಿಸಿ ಕೆಲಸ ಮಾಡೋದೇನೆ ಲಕ್ಷ್ಯ. ಅದನ್ನ ಕೊಡೋಳು ಲಕ್ಷ್ಮೀ ಮಾತಾ. ಹಾಗಾಗಿ ಆ ಲಕ್ಷ್ಮೀ ಮಾತೆಯ ಮಂತ್ರಗಳನ್ನ ಹೇಳ್ಕೊಳ್ಳಿ, ಒಳ್ಳೇದಾಗತ್ತೆ. ಎಲ್ಲರಿಗೂ ಶುಭವಾಗಲಿ.